ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಹಾಗೆ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು. ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಮಿಸ್ಸಿಂಗ್ ಮಿಸ್ಟರಿ. ನಾನು ರಾಮ್ ಬಡ್ಗೇರ್. ಒಂದು ವಾರದ ಅಂತರದಲ್ಲಿ ಕರ್ನಾಟಕದಲ್ಲಿ ಇಬ್ಬರು ಕೇರಳದ ಯುವತಿಯರು ಪ್ರವಾಸಕ್ಕೆ ಅಂತ ಬಂದು ನಾಪತ್ತೆಯಾಗಿದ್ದಾರೆ. ಮೊದಲು ಕೊಡಗಿನಲ್ಲಿ ಕೇರಳದ ಯುವತಿ ನಾಪತ್ತೆಯಾಗಿದ್ಲು. ಸುಮಾರು 4 ದಿನ ಹುಡುಕಾಟದ ಬಳಿಕ ಆಕೆಯನ್ನ ಪತ್ತೆ ಹಚ್ಚಲಾಗಿತ್ತು. ಇದಾದ 2ನೇ ದಿನವೇ ಚಿಕ್ಕಮಗಳೂರಿನಲ್ಲಿ ಕೇರಳದ ಮತ್ತೊಬ್ಬ ಯುವತಿ ನಿಗೂಢವಾಗಿ ಕಣ್ಮರೆಯಾಗಿದ್ದಾಳೆ. ಹೀಗಾಗಿ ಹಲವು ಅನುಮಾನಗಳು ಎದ್ದಿವೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸಂಬಂಧಿಯ ಜೊತೆ ಸೆಲ್ಫಿ ವಿಡಿಯೋ ಮಾಡ್ತಿರೋ ಹುಡುಗಿ ಚಾರಣಕ್ಕೆ ಹೋದಾಗ ಮಾಣಿಕ್ಯ ದಾರದ ಬಳಿ ನಿಗೂಢವಾಗಿ ಕಣ್ಮರೆ. ಮಗಳು ಮಿಸ್ ಆದ ಕಾರಣ ಹುಡುಕಾಟ ನಡೆಸ್ತಿರೋ ಕುಟುಂಬಸ್ಥರು. ಕಾಡಿನಲ್ಲಿ ಬಾಲಕಿ ಮಿಸ್ ಆಗಿರೋ ವಿಚಾರ ತಿಳಿದು ಸ್ಥಳಕ್ಕೆ ಬಂದು ಡ್ರೋನ್ ಮೂಲಕ ಸರ್ಚ್ ಮಾಡ್ತಿರೋ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು SDRF ಸಿಬ್ಬಂದಿ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಬಾಬಾ ಬುಡನ್ಗಿರಿಯ ಮಾಣಿಕ್ಯ ದಾರದ ಬಳಿ. ಇದ್ದಕ್ಕಿದ್ದಂತೆ ನಿಗೂಢವಾಗಿ ಬಾಲಕಿ ಕಣ್ಮರೆಯಾಗಿರುವುದೇ ಇದಕ್ಕೆ ಕಾರಣ. ಪ್ರವಾಸಕ್ಕೆ ಬಂದು ಕೊಡಗಿನ ಹೋಮ್ ಸ್ಟೇನಲ್ಲಿ ವಾಸ. ಚಾರಣಕ್ಕೆ ತೆರಳಿ ದಾರಿ ತಪ್ಪಿದ್ದಳು ಕೇರಳದ ಯುವತಿ. ಈ ಫೋಟೋದಲ್ಲಿರೋ ಯುವತಿಯ ಹೆಸರು GS ಶರಣ್ಯ ಅಂತ. ಮೂಲತಃ ಕೇರಳದ ನಿವಾಸಿ. ಈಕೆ ಪ್ರವಾಸಕ್ಕೆ ಅಂತ ಬಂದು ನಾಪೋಕ್ಲು ಅರಣ್ಯ ವ್ಯಾಪ್ತಿಯ ಹೋಮ್ ಸ್ಟೇನಲ್ಲಿ ತಂಗಿದ್ದಳು. ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ಹೋಗಿದ್ಲು. ಹೀಗೆ ಚಾರಣಕ್ಕೆ ಹೋದ ಯುವತಿ ದಾರಿ ತಪ್ಪಿದ್ಲು. ಬೆಟ್ಟಕ್ಕೆ ಹೋದಾಕೆ ಮರಳಿ ಬರಲು ದಾರಿ ಕಾಣದೆ ಕಂಗಾಲಾಗಿ ಹೋಗಿದ್ಲು. ಆದ್ರೆ ಸಮಯ ಪ್ರಜ್ಞೆ ಮೆರೆದ ಯುವತಿ ತಾನು ತಂಗಿದ್ದ ಹೋಮ್ ಸ್ಟೇನವರಿಗೆ ತಾನು ದಾರಿ ತಪ್ಪಿರುವುದಾಗಿ ಸಂದೇಶ ಕಳಿಸಿದ್ಲು. ಯಾವಾಗ ಹೋಮ್ ಸ್ಟೇ ಮಾಲೀಕರಿಗೆ ವಿಚಾರ ಗೊತ್ತಾಯಿತು, ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಅಲ್ಲಿಂದ ಮುಂದೆ ಯುವತಿಗಾಗಿ ಹುಡುಕಾಟ ಶುರುವಾಗಿತ್ತು. ನಾಲ್ಕು ದಿನಗಳ ಹುಡುಕಾಟದ ಬಳಿಕ ಸಿಕ್ಕಿದ್ದಳು ಯುವತಿ. ಬಾಳೆಹಣ್ಣು ತಿಂದು ಜರಿ ನೀರು ಕುಡಿದು ಜೀವನ. ಕೇರಳದ ತಡಿಯಂಡಮೋಳ್ ಬೆಟ್ಟದಲ್ಲಿ ಚಾರಣಕ್ಕೆ ಹೋದ ಯುವತಿ ದಾರಿ ತಪ್ಪಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು, ನಕ್ಸಲ್ ನಿಗ್ರಹ ಪಡೆ, ಅರಣ್ಯ ಇಲಾಖೆ, ಅಗ್ನಿಶಾಮಕ, SDRF ಸಿಬ್ಬಂದಿ ಹುಡುಕಾಟ ನಡೆಸಿದ್ರು. ಜೊತೆಗೆ ಸ್ಥಳೀಯರು ಕೂಡ ಸರ್ಚ್ ಆಪರೇಷನ್ಗೆ ಸಾಥ್ ನೀಡಿದ್ರು. ಕೇರಳದ ಯುವತಿ ನಾಪತ್ತೆಯಾಗಿದ್ದಾಳೆ. ಇದುವರೆಗೆ ಆಕೆ ಪತ್ತೆಯಾಗಿಲ್ಲ ಅನ್ನೋ ವಿಚಾರ CM ಸಿದ್ದರಾಮಯ್ಯ ಕಿವಿಗೆ ಮುಟ್ಟಿತ್ತು. ಅವರು ಹೆಚ್ಚುವರಿ 40 ಸಿಬ್ಬಂದಿ ನಿಯೋಜಿಸಿ ಶೀಘ್ರ ಹುಡುಕಾಟ ನಡೆಸಲು ಸೂಚಿಸಿದ್ರು. ಕೊನೆಗೂ ಕುಡಿಯ ಸಮುದಾಯದ ಯುವಕನೊಬ್ಬ ಶರಣ್ಯಾಳನ್ನ ಪತ್ತೆ ಹಚ್ಚಿದ್ದ. 4 ದಿನಗಳ ಸತತ ಹುಡುಕಾಟದ ಬಳಿಕ ಶರಣ್ಯ ಪತ್ತೆಯಾಗಿದ್ಲು. ಬೆಟ್ಟದಲ್ಲಿ ದಾರಿ ತಪ್ಪಿದ್ದ ಆಕೆ ತನ್ನ ಬಳಿ ಇದ್ದ ಬಾಳೆಹಣ್ಣು ಮತ್ತು ಝರಿ ನೀರನ್ನ ಕುಡಿದು ಜೀವ ಉಳಿಸಿಕೊಂಡಿದ್ಲು. ಜೀವಂತವಾಗಿ ಆಕೆ ಪತ್ತೆಯಾದ ಬಳಿಕ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಆಗ ಶರಣ್ಯ, ಈಗ ನಂದನ ನಿಗೂಢವಾಗಿ ಕಣ್ಮರೆ. ಮಿಸ್ ಆಗೋ ಮೊದಲು ನೀಡಿದ್ಲು ಸೆಲ್ಫಿಗೆ ಪೋಸ್.
ಸತತ 4 ದಿನದ ಹುಡುಕಾಟದ ಬಳಿಕ ಭಾನುವಾರ ಶರಣ್ಯ ಪತ್ತೆಯಾಗಿದ್ದಳು. ಇದಾದ ಕೇವಲ 2 ದಿನಕ್ಕೆ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆಂದು ಬಂದಿದ್ದ ಕೇರಳದ ಪಾಲಕ್ಕಾಡ್ ಮೂಲದ ನಂದನಾ ಅನ್ನೋ ಬಾಲಕಿ ಕಾಣೆಯಾಗಿದ್ದಾಳೆ. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಬಳಿಯ ಮಾಣಿಕ್ಯಧಾರ ಫಾಲ್ಸ್ಗೆ ತಮ್ಮ ಕುಟುಂಬದ ಇತರ 40 ಸದಸ್ಯರ ಜೊತೆ ಆಕೆ ಪ್ರವಾಸಕ್ಕೆ ಬಂದಿದ್ಲು. ಹೀಗೆ ಪ್ರವಾಸಕ್ಕೆ ಬಂದ ವೇಳೆ ಆಕೆ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ. ವಿಚಿತ್ರ ಅಂದ್ರೆ ಆಕೆ ನಾಪತ್ತೆಯಾಗುವ ಮೊದಲು ತನ್ನ ಸಂಬಂಧಿಯ ಜೊತೆ ಸೆಲ್ಫಿ ವಿಡಿಯೋಗೆ ಪೋಸ್ ಕೊಟ್ಟಿದ್ದಾಳೆ. ಸೆಲ್ಫಿ ವಿಡಿಯೋಗೆ ಪೋಸ್ ಕೊಟ್ಟವಳು ನಿಗೂಢವಾಗಿ ಕಣ್ಮರೆಯಾಗಿದ್ದಾಳೆ. ಕಣ್ಮರೆಯಾದ ಯುವತಿಗಾಗಿ ಹುಡುಕಾಟ ನಡೆಸುತ್ತಿದ್ದೇವೆ, ಪೋಷಕರಿಂದ ದೂರು ಪಡೆದು ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದೇವೆ ಅಂತ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಮಾಹಿತಿ ನೀಡಿದ್ದಾರೆ. ಶ್ರೀನಂದ ಅಂತ 15 ವರ್ಷದ ಹುಡುಗಿ ಪೇರೆಂಟ್ಸ್ ಜೊತೆ ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ಕೇರಳ ರಾಜ್ಯದಿಂದ ನಮ್ಮ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಅವರು 5:30ಗೆ ಸಂಜೆ ಮಾಣಿಕ್ಯಧಾರ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ಗೆ ನೋಡಕ್ಕೆ ಹೋಗಿದ್ದಾರೆ. ಇಲ್ಲಿಂದ ಪೇರೆಂಟ್ಸ್ ರಿಯಲೈಸ್ ದಟ್ ಶಿ ವಾಸ್ ಮಿಸ್ಸಿಂಗ್ ಅಂಡ್ ನಮ್ಮ IDPಟ ಪೊಲೀಸ್ ಔಟ್ ಪೋಸ್ಟ್ಗೆ ಇಂಟಿಮೇಟ್ ಮಾಡಿದ್ದಾರೆ. 8:10ವರೆಗೆ ನಿನ್ನೆ ಸಂಜೆ 9:30ಗೆ ಫಾರೆಸ್ಟ್ ಮತ್ತೆ ಪೊಲೀಸ್ದು ಒಂದು ಸರ್ಚ್ ಟೀಮ್ ಮಾಡಿ ಸುತ್ತಮುತ್ತ ಏರಿಯಾಗೆ ಪೂರ್ತಿ ಕಾಂಬಿಂಗ್ ಮಾಡಿಸಿದೀನಿ. ಮತ್ತೆ ಆಮೇಲೆ ಥರ್ಮಲ್ ಡ್ರೋನ್ ಕ್ಯಾಮ್ರಾ ಫಾರೆಸ್ಟ್ ಇಂದ ತಗೊಂಡು ಮತ್ತೆ ಪೂರ್ತಿ ಸರ್ಚ್ ಮಾಡಿದ್ದೀನಿ. ಈಗ ಸರ್ಚ್ ಈಸ್ ಕಂಟಿನ್ಯೂ ಅಂಡ್ ವಿ ಆರ್ ಸರ್ಚಿಂಗ್ ಫಾರ್ ಹರ್. ಈಗ SDRFದು ಒಂದು ಟೀಮ್ ಕೂಡ ಬಂದಿದೆ, ಜೊತೆಗೆ ಸರ್ಚ್ ಮಾಡ್ತಾ ಇದ್ದೀವಿ. ಈಗ ಮೋರ್ ದೆನ್ 60 ಪೀಪಲ್ ಆರ್ ಡೂಯಿಂಗ್ ದ ಆಕ್ಟಿವ್ ಸರ್ಚ್ ಡ್ಯೂಟಿ ಓನ್ಲಿ. ಪೇರೆಂಟ್ಸ್ ಇಂದ ಒಂದು ಕಂಪ್ಲೇಂಟ್ ತಗೊಂಡು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲ, ಇದು ಪ್ರಾಪರ್ ಫ್ಯಾಮಿಲಿ ಟ್ರಿಪ್ ಇತ್ತು. ಚಿಕ್ಕಪ್ಪ ಚಿಕ್ಕಮ್ಮ, ಪೇರೆಂಟ್ಸ್ ಮತ್ತೆ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಜೊತೆಗೆ ಇದ್ರು. ಸೆಲ್ಫಿ ವಿಡಿಯೋಗೆ ಪೋಸ್ ಕೊಟ್ಟ ಬಳಿಕ ನಿಗೂಢವಾಗಿ ಕಣ್ಮರೆಯಾಗಿದ್ದಾಳೆ. ಅವರ ಪೋಷಕರು ಜೀಪ್ ಹತ್ತಲು ಬಂದಾಗ ಮಗಳು ಕಾಣೆಯಾಗಿರೋ ವಿಚಾರ ಗಮನಕ್ಕೆ ಬಂದಿದೆ. ಪೋಷಕರಿಗೆ ಮಗಳು ಕಣ್ಮರೆಯಾಗಿರೋದು ಗೊತ್ತಾಗಿದ್ದು ಹೇಗೆ, ಅದನ್ನ ಪೊಲೀಸರಿಗೆ ತಿಳಿಸಿದ್ದು ಹೇಗೆ ಅಂತ ಗ್ಯಾರಂಟಿ ನ್ಯೂಸ್ ಚಿಕ್ಕಮಗಳೂರು ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಮಿಸ್ಸಿಂಗ್ ಕೇಸ್ ಹೇಗಾಯಿತು ಅನ್ನೋದನ್ನ ಡೀಟೇಲ್ ಆಗಿ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಟ್ರಕ್ಕಿಂಗ್ಗೆ ತೆರಳಿದಂತಹ ಯುವತಿ ಕೊಡಗಿನಲ್ಲಿ ನಾಪತ್ತೆಯಾಗಿ 4 ದಿನಗಳ ನಂತರ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಮಾಸುವ ಮುನ್ನ ಇದೀಗ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕೂಡ ಒಂದು ಕೇರಳ ಮೂಲದ ಪಾಲಕ್ಕಾಡ್ನಿಂದ ಪ್ರವಾಸಕ್ಕೆ ಬಂದಿದ್ದ ಕುಟುಂಬದ ಜೊತೆ ಬಂದಿದ್ದ 10ನೇ ತರಗತಿ ಯುವತಿ ಕೂಡ ಮಿಸ್ಸಿಂಗ್ ಆಗಿರುವಂಥದ್ದು. ಏನೋ ಸುಮಾರು 18 ಗಂಟೆಗಳು ಕಳೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಆ ಒಂದು ಕುಟುಂಬವನ್ನು ಒಂದು ಮಾಣಿಕ್ಯಧಾರ್ ಫಾಲ್ಸ್ ಅನ್ನು ವೀಕ್ಷಿಸಲು ಕರೆದುಕೊಂಡು ಬಂದಂತಹ ಜೀಪ್ ಚಾಲಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಎಷ್ಟೊತ್ತಿಗೆ ಆ ಕುಟುಂಬ ಇಲ್ಲಿಗೆ ಪ್ರವಾಸಕ್ಕೆ ಬಂತು ಮತ್ತು ಆ ಯುವತಿ ಯಾವಾಗ ನಾಪತ್ತೆಯಾದ್ಲು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್ ನಮಸ್ಕಾರ. ನೀವು ಎಷ್ಟು ಜನನ ಕರ್ಕೊಂಡ್ಬಂದ್ರಿ, ಎಷ್ಟೊತ್ತಿಂದ ಕರ್ಕೊಂಡ್ಬಂದ್ರಿ? ನಾವು 4 ಗಾಡಿ ಅವ್ರು ಬಾಡಿಗೆಗೆ ಹೇಳಿದ್ರು. ರಾಮನಹಳ್ಳಿಯಿಂದ ಬಂದಿದ್ದು ನಾವು 1:30 ಗಂಟೆಗೆ ಊಟ ಮಾಡಿ 1:30 ಗಂಟೆ 40 ಜನ ಇದ್ರು. 10 ಸೀಟ್ ಕೂರಿಸ್ಕೊಂಡು ನಾವು ಕರ್ಕೊಂಡು ಬಂದು ಸಿರಿ ಕಫಿ ತೋರಿಸ್ಕೊಂಡು ಮತ್ತೆ ಒಂದು ಮುಬಾರಕ್ ಹೋಮ್ ಸ್ಟೇ ಅಂತ ಇದೆ ಅಲ್ಲಿ ಅಡ್ವೆಂಚರ್ಸ್ ಜಿಪ್ಲೈನ್ ಅಲ್ಲಿ ಜಿಪ್ಲೈನಲ್ಲಿ ಅವ್ರ ತಂದೆ ತಾಯಿ ಮಗಳು ಎಲ್ಲ ಅವ್ರು ಆಡ್ಕೊಂಡು ಹೊನ್ನಂನಾಳ ಫಾಲ್ಸ್ ತೋರಿಸ್ಕೊಂಡು ಸೀದಾ ಬಾಬಾ ಬುಡನ್ಗಿರಿಗೆ ಬಂದಿದ್ವಿ. ಬಾಬಾ ಬುಡನ್ಗಿರಿ ತೋರಿಸ್ಕೊಂಡು ಸೀದಾ ಮಾನಿಗ್ದಾರಿಂದ ಕೆಳಗಡೆ ಫಾಲ್ಸ್ ನೋಡ್ಕೊಂಡು ಬರ್ತೀವಿ ಅಂತ ಹೋದಾದ್ಮೇಲೆ ಎಲ್ಲರೂ ಒಂದು 5:15ಗೆ ಎಲ್ಲ ಮೇಲೆ ಬಂದರು. ಒಂದು ಹುಡುಗಿ ಬಂದಿಲ್ಲ. ಆಮೇಲೆ ಕೂತವಾಗ 5:15 ತನಕ ಇವ್ರು ಏನು ಹೇಳಿಲ್ಲ, ಇವರೆಲ್ಲ ಫ್ಯಾಮಿಲಿಯವರು. ಆಮೇಲೆ ಹೇಳಿದ್ರು ಒಂದು ಹುಡುಗಿ ಕಾಣೆ ಆಗಿದೆ ಅಂತ. ಮತ್ತೆ ನಾವು ಕೆಳಗಡೆ ಬಂದಾಗ ಹುಡುಗಿ ಸಿಕ್ಕಿಲ್ಲ, ಎಲ್ಲೋಗಿದೆ ಅಂತ ನಮಗೂ 3:30 ಗಂಟೆ ತನಕ ನಾವು ಇಲ್ಲಿ ಕ್ಯಾಮ್ರಾದಲ್ಲಿ ಎಲ್ಲ ನೋಡಿದ್ರು, ಎಲ್ಲೂ ಕಾಣ್ತಾ ಇಲ್ಲ. ಅಷ್ಟೇ ಆಗಿರೋದು. ನೀವು ಜೀಪಲ್ಲಿ ಕರ್ಕೊಬರೋಕ್ಕಿಂತ ಮೊದಲು ಅವ್ರನ್ನ ಸಂಖ್ಯೆ ಎಣಿಸುವಂಥದ್ದು ಯಾವ ರೀತಿ ಗುರುತು ಬರ್ತೇವೆ? ನಾವು ಹೇಳ್ತೀವಿ ಅಂದರೆ 10 ಜನ ಸೀಟ್ನಲ್ಲಿ ಕೂರಿಸಿದ್ರೆ ಬೇರೆಯವ್ರಿಗೆ ಹೇಳ್ತೀವಿ. ಒಬ್ಬರು ಯಾರಾದ್ರು ಇಲ್ಲಾಂದ್ರೆ ನಮ್ಗೆ ಹೇಳಬೇಕು, ನಾವು ಸ್ಟಾಪ್ ಮಾಡ್ತೀವಿ. ಹುಡುಗಿ ಯಾರಿದ್ರು ನಾವು ಕಸ್ಟಮರ್ಗೆ ಕರ್ಕೊಂಡು ಬರ್ತೀವಿ ಅಂತ 10 ಜನ ನಾವು ಮ್ಯಾಕ್ಸಿಮಮ್ ಸೀಟ್ ಹಾಕಿ ಹಾಕ್ತೀವಿ. ನಾವು ಸ್ಟಾರ್ಟ್ ಮಾಡಿ ಮುಂಚೆನೇ ಹಿಂದೆ 6 ಸೀಟು, ಯಾಕಂದರೆ ಕ್ಯಾಬಿನಲ್ಲಿ ಡೋರ್ ಇಲ್ಲ. ಕ್ಯಾಬಿನಲ್ಲಿ ಡೋರ್ ಇದೆ, ಫ್ರಂಟ್ನಲ್ಲಿ ನಮ್ಗೆ ಕಾಣಲ್ಲ. ಇಳಿದು ನಾವು ನೋಡಿಕೊಂಡು 6 ಜನ ಕೂತೀವಿ. ನಾವು ಆಮೇಲೆ ಸ್ಟಾರ್ಟ್ ಮಾಡೋದು. ಮುಂದೆ 4 ಜನ 10 ಜನ ಇರ್ತಾರೆ. ನಾನು ನೋಡಿದೆ ಇನ್ನೊಂದು ಗಾಡಿಯಲ್ಲಿ 9 ಜನ ಇನ್ನೊಂದು ಹುಡುಗಿ ಕಾಣ್ತಾ ಇಲ್ಲ. ಇವರು ಹುಡುಕ್ತಾ ಇದ್ರು. ಆಮೇಲೆ ನಮ್ಗೆ ಹೇಳಿದ್ರು, ನಾವು ಹುಡುಕುವಾಗ ಇವರು ಹೇಳ್ತಾರೆ ಒಂದು ಹುಡುಗಿ ಕಾಣೆ ಆಗಿದೆ, ಮಿಸ್ಸಿಂಗ್ ಆಗಿದೆ, ಸ್ವಲ್ಪ ನೋಡಬೇಕು ಅಂತ. ಇಲ್ಲೇ 6:30-7 ಗಂಟೆ ತನಕ ನಾವು ನೋಡಿ ಫಾಲ್ಸ್ ಆ ಕಡೆ ಈ ಕಡೆ ನಾವು ನೋಡಿ ಮತ್ತೆ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಇಲ್ಲಿ ಬಾಬಾ ಬುಡನ್ಗಿರಿ ಪೊಲೀಸ್ ಸ್ಟೇಷನ್ ಕ್ಯಾಮ್ರಾದಲ್ಲಿ ನೋಡಿ ಅನ್ನೋದು ಕಾಣಿಲ್ಲ. ಅಷ್ಟೇ ಮಿಸ್ ಆಗಿರೋದು. ಇಲ್ಲಿ ತನಕ ಸಿಕ್ಕಿಲ್ಲ ಅದು. ಇವಿಷ್ಟು ಒಂದು ಜೀಪ್ ಚಾಲಕರ ಮಾತು. ಏನು ಈಗಾಗಲೇ ಈ ಒಂದು ಯುವತಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ಕೂಡ ದಾಖಲಾಗಿದೆ. ಅದರ ಜೊತೆಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಜೊತೆಗೆ ಸ್ಥಳೀಯರು ಕೂಡ ಒಂದು ಸಹಕಾರವನ್ನು ನೀಡುವುದರ ಜೊತೆಗೆ ಆ ಯುವತಿಯ ಒಂದು ಹುಡುಕಾಟಕ್ಕೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನು ಅರಣ್ಯ ಇಲಾಖೆಯ ಡ್ರೋನ್ ಹಾರಿಸುವುದರ ಜೊತೆಗೆ ಆಕೆ ಎಲ್ಲಾದರೂ ಗುರುತು ಪತ್ತೆ ಆಗ್ಬೋದಾ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಶೋಧ ಕಾರ್ಯವನ್ನು ಮುಂದುವರೆಸಿರುವಂಥದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು. ನಿಗೂಢ ಕಣ್ಮರೆ ಆಕಸ್ಮಿಕವೋ ಉದ್ದೇಶಪೂರ್ವಕವೋ? ಮಿಸ್ಟರಿ ಮಿಸ್ಸಿಂಗ್ ಹಿಂದಿದೆಯಾ ಅದೊಂದು ಕಾಣದ ಕೈ? 5 ದಿನಗಳ ಅಂತರದಲ್ಲಿ ಕರ್ನಾಟಕದಲ್ಲಿ ಪ್ರವಾಸಕ್ಕೆ ಬಂದಿದ್ದ ಕೇರಳದ 2 ಯುವತಿಯರು ಮಿಸ್ ಆಗಿದ್ದಾರೆ. ಕೊಡಗಿಗೆ ಬಂದಿದ್ದ ಶರಣ್ಯ ಚಾರಣಕ್ಕೆ ಹೋಗಿ ಅಲ್ಲಿ ದಾರಿ ತಪ್ಪಿದ್ರು. ಕೊನೆಗೆ 4 ದಿನಗಳ ಹುಡುಕಾಟದ ಬಳಿಕ ಆಕೆ ಪತ್ತೆಯಾಗಿದ್ಲು. ಆಕೆಯ ವಿಚಾರದಲ್ಲಿ ಇದ್ದ ಅನುಮಾನಗಳು ನಿವಾರಣೆಯಾಗಿವೆ. ಆದರೆ ನಂದನಾ ಕೇಸ್ನಲ್ಲಿ ಹಲವು ಅನುಮಾನಗಳು ಎದ್ದಿವೆ. ಅಲ್ಲದೆ ಆಕೆ ಕಾಣೆಯಾಗುವ ಮುನ್ನ ಸಂಬಂಧಿ ಜೊತೆ ಸೆಲ್ಫಿ ವಿಡಿಯೋ ಮಾಡಿದ್ದಾಳೆ. ಇದಾದ ಬಳಿಕ ಆಕೆ ಕಣ್ಮರೆಯಾಗಿದ್ದಾಳೆ. ಹೀಗಾಗಿ ಇದು ಆಕಸ್ಮಿಕವೋ ಉದ್ದೇಶಪೂರ್ವಕವೋ ಅನ್ನೋ ಅನುಮಾನ ಶುರುವಾಗಿದೆ. ಅಲ್ಲದೆ ಮಿಸ್ಸಿಂಗ್ ಕೇಸ್ ಹಿಂದೆ ಕಾಣದ ಕೈಗಳ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ.